ಮಹಿಳೆ ದಾಖಲಿಸಿರುವಂಥ ದೂರಿನಲ್ಲಿ ಇರುವಂಥ ಅನುಮಾನ ಮತ್ತು ಆಗಿರುವಂಥ ಲೋಪ ಜೊತೆಗೆ ದುರುದ್ದೇಶ ಈ ಎಲ್ಲ ವಿಚಾರವನ್ನು ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಮಾಡಿದರು. ಇದಕ್ಕೆ ತಮ್ಮ ಪ್ರತಿವಾದದಲ್ಲಿ ಎಸ್.ಪಿ.ಪಿ. ಜೈನಾ ಕೊಠಾರಿ ಕೆಲವೊಂದು ವಿಚಾರಗಳ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಆಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಟೈಪ್ ಮಾಡಿರೋ ಅರ್ಜಿಯಲ್ಲಿ ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದು, ಇಲ್ಲಿ ಐಒ ಜೊತೆ ಮಹಿಳಾ ಅಧಿಕಾರಿಯೂ ಕೂಡ ಹೋಗಿದ್ದಾರೆ. ಆಗ ಏನು ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪ ಏನು ಮಾಡಿದರು, ಮಹಿಳಾ ಅಧಿಕಾರಿ ಇರಲಿಲ್ಲ, ಅಜಯ್ ಕುಮಾರ್ ಅನ್ನುವಂಥ ಅಧಿಕಾರಿಯ ಸಿಗ್ನೇಚರ್ ಇದೆ ಅಂತ. ಆದರೆ ಮಹಿಳಾ ಅಧಿಕಾರಿಯ ಉಪಸ್ಥಿತಿ ಇತ್ತು. ಅವರು ಅದರ ನಂತರದ ಪೇಜನ್ನು ನೋಡಲಿ ಅಂದರೆ ಆರೋಪಿ ಪರ ವಕೀಲರು. ಇನ್ನು ಸಂತ್ರಸ್ತ ಮಹಿಳೆಗೆ ಭಯ ಇದ್ದಿದ್ದಕ್ಕೆ ಪೊಲೀಸ್ ಅಧಿಕಾರಿಯನ್ನು ಬರೋದಕ್ಕೆ ಹೇಳಿದ್ದಾರೆ. ಹೌದು, ಆಕೆಗೆ ಭಯ ಇದೆ. ಕಾರಣ ಆರೋಪಿ ಪ್ರಭಾವಿ, ಅಂದರೆ ರೇವಣ್ಣ ರಾಜಕೀಯವಾಗಿ ಪ್ರಭಾವಿ. ಇನ್ನು ಸಂತ್ರಸ್ತೆಯ ರಕ್ಷಣೆ ಅದು ಪೊಲೀಸರ ಜವಾಬ್ದಾರಿ. ಅದನ್ನು ಇಲ್ಲಿ ಐಒ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ಮಾಡಿದ್ದಾರೆ. ಕೋರ್ಟನ್ನು ಪೂರ್ವಾಗ್ರಹ ಪೀಡಿತ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಆರೋಪಿ ಪರ ವಕೀಲರು ಮಾಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಕೇಸು ಅಂತ ನಂಬಿಸುವಂಥ ಪ್ರಯತ್ನ ಇಲ್ಲಾಗಿದೆ. ಇಲ್ಲಿ ಎಲ್ಲ ಪ್ರೊಸೀಜರನ್ನು SIT ಫಾಲೋ ಮಾಡಿದೆ, ಎಲ್ಲ ಪ್ರೊಸೀಜರ್ ಪಾಲನೆ ಆಗಿದೆ. ಲೈಂಗಿಕ ದೌರ್ಜನ್ಯ ಇದು ರೇಪ್ ಅಲ್ಲ ಅಂತ ಹೇಳ್ತಿದ್ದಾರೆ. ದೌರ್ಜನ್ಯ ಅಂತಂದರೆ ಟಾರ್ಚರು, ಹಲ್ಲೆ. ಲೈಂಗಿಕ ದೌರ್ಜನ್ಯ ಅಂತಂದರೆ ಕೆಲ ವಿಚಾರಗಳು ಸೇರ್ತವೆ. ರಿಮಾಂಡ್ ಅರ್ಜಿಯಲ್ಲಿ ಅದನ್ನು ಸಿ.ವಿ. ನಾಗೇಶ್ ಅವರು ಪ್ರಸ್ತಾಪಿಸಿದರು. ರಿಮಾಂಡ್ ಅರ್ಜಿಯಲ್ಲಿ ಲೈಂಗಿಕ ದೌರ್ಜನ್ಯ ಇದೆ ಅಂತ ಹೇಳ್ತಾರೆ. ಆದರೆ 376 ಬಗ್ಗೆಯೂ ಕೂಡ ಇದೆಯಲ್ಲ, ಅಂದರೆ ಅತ್ಯಾಚಾರದ ಸೆಕ್ಷನ್ನು ಕೂಡ ಇದೆಯಲ್ಲ, ಪ್ರಕರಣದ ತನಿಖೆ ಮುಗಿಯೋವರೆಗೂ ಕೂಡ ಆರೋಪಿಗಳ ಅಪರಾಧದ ವಿಭಜನೆ ಸರಿಯಲ್ಲ. ಅಪರಾಧದ ವಿಭಜನೆ ಅಂತಂದರೆ ಕಿರುಕುಳ ಕೊಟ್ಟವರು ಯಾರು, ಅತ್ಯಾಚಾರ ಮಾಡಿದವರು ಯಾರು, ಬೆದರಿಕೆ ಹಾಕಿದವರು ಯಾರು, ಇನ್ನು ವಿಡಿಯೋ ಕಾಲಲ್ಲಿ ಮಹಿಳೆಯ ಘನತೆಗೆ ಧಕ್ಕೆ ತರೋ ರೀತಿಯಲ್ಲಿ ಮಾತನಾಡಿದವರು ಯಾರು, ಈ ರೀತಿ ಅಪರಾಧದ ವಿಭಜನೆಯನ್ನು ಮಾಡೋದು ಸರಿಯಲ್ಲ ತನಿಖೆ ಮುಗಿಯುವವರೆಗೂ ಕೂಡ. CRPC 436 ಅಡಿಯಲ್ಲಿ ಈ ಅರ್ಜಿ ಮೇಂಟೈನೇಬಲ್ ಅಲ್ಲ. ಅರ್ಜಿಯನ್ನು ವಜಾಗೊಳಿಸೋದಕ್ಕೆ SIT ಎಸ್.ಪಿ.ಪಿ. ಜೈನಾ ಕೊಠಾರಿ ಮನವಿ ಮಾಡಿದ್ದಾರೆ. SIT ಪರ ಎಸ್.ಪಿ.ಪಿ. ಜೈನಾ ಕೊಠಾರಿ ವಾದವೂ ಕೂಡ ಮುಕ್ತಾಯ ಆಗಿದೆ. ಎರಡೂ ಕಡೆಯ ವಾದ ಆಲಿಸಿ ದಾಖಲಿಸಿಕೊಳ್ತಾ ಇದ್ದಾರೆ ನ್ಯಾಯಾಧೀಶರು. ತೀರ್ಪು ಕಾಯ್ದಿರಿಸಿದೆ ನ್ಯಾಯಾಲಯ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಸೊ ಇಲ್ಲಿ SIT ಕಡೆಯ ವಾದವೂ ಕೂಡ ಕನ್ಕ್ಲೂಡ್ ಆಗಿದೆ. ಇದಾದ ಬಳಿಕ ಸೋಮವಾರಕ್ಕೆ ತೀರ್ಪನ್ನು ಮುಂದೂಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. 20ನೇ ತಾರೀಕು ತೀರ್ಪು ಪ್ರಕಟ ಆಗುತ್ತೆ, ಆದೇಶ ಪ್ರಕಟವಾಗೋದಕ್ಕಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಡೀಟೇಲ್. ಆ ಮೂಲಕ ಅಲ್ಲಿಯವರೆಗೆ ರೇವಣ್ಣ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ರಿಲೀಫು ಅಲ್ಲಿಯವರೆಗೂ ಕೂಡ. ಸೊ ಆ ಡೀಟೇಲ್ ಈಗ ಸಿಗ್ತಾ ಇದೆ. ಎಸ್, ರೇವಣ್ಣ ಅವರ ಮಧ್ಯಂತರ ಜಾಮೀನು ಮುಂದುವರಿಕೆ. ರೇವಣ್ಣ ಅವರಿಗೆ ಸೋಮವಾರದವರೆಗೆ ಯಾವುದೇ ರೀತಿಯ ಸಂಕಷ್ಟ ಇಲ್ಲ. ಸೋಮವಾರ ಈ ಅರ್ಜಿಯ ವಿಚಾರಣೆ ಏನು ಆಯಿತು ಅದರ ತೀರ್ಪು ಸೋಮವಾರ ಪ್ರಕಟ ಆಗತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.